ನಮಸ್ಕಾರ. ನಮಸ್ತೆ. ಕದಮ್ಮ ಹಾ, ಮೇಲಿಂದ. ಹೇಳಿ. ನಮಸ್ತೆ. ಆ, ರಾಷ್ಟ್ರೀಯ ಹೆದ್ದಾರಿ ಹೋಗುವಂತ ಮೂಡಬಿದ್ರೆಯ ಬನ್ನಡ್ಕದಲ್ಲಿ ಹಾ. ಇತ್ತೀಚೆಗೆ ಸರಣಿ ಅಪಘಾತಗಳು ಸಂಭವಿಸಿದೆ. ಹ್ಮ್. ಇಲ್ಲೊಂದು ಸರ್ವಿಸ್ ರಸ್ತೆ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು ಸ್ಥಳೀಯರ ಒಂದು ಬೇಡಿಕೆ ಕೂಡ ಇದೆ. ಈ ಬಗ್ಗೆ ಹೌದು, ಮೊನ್ನೆ ಮನವಿ ಕೊಟ್ಟಿದ್ರು ಸಾರ್ವಜನಿಕರು ಬಂದು. ಹ್ಮ್ ಆ, ಅಲ್ಲಿ ಒಂದು 600 ಮೀಟರ್ ಬಾಕಿ ಇದೆ. ಎರಡೂ ಕಡೆಗಳಲ್ಲಿ ಸರ್ವಿಸ್ ರೋಡ್ ಇದೆ. 600 ಮೀಟರ್ ಬಾಕಿ ಇದೆ. ಅದು ಮಿಸ್ಸಿಂಗ್ ಲಿಂಕ್ ತರ ಇದೆ. ಹ್ಮ್ ನಾನು ಈಗಾಗಲೇ ಇವರಿಗೆ ಇಲಾಖೆಯಲ್ಲಿ ಮಾತನಾಡಿದ್ದೇನೆ. ಮತ್ತೆ ನಿನ್ನೆ ನಮ್ಮ ಇಲ್ಲಿಯ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಸ್ ಮತ್ತು ಏಜೆನ್ಸಿಗಳಿಗೆ ಅದರ ಎಸ್ಟಿಮೇಟ್ ಮಾಡಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಹ್ಮ್ ಅದು ಎಸ್ಟಿಮೇಟ್ ಮಾಡಿಕೊಟ್ಟ ಮೇಲೆ ಒಮ್ಮೆ ಅಪ್ರೂವಲ್ ತಗೊಳ್ತೇವೆ ಮತ್ತು ಚೇಂಜ್ ಆಫ್ ಸ್ಕೋಪ್ ನಲ್ಲಿ ಅದನ್ನ 600 ಮೀಟರ್ ಸರ್ವಿಸ್ ರೋಡ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೇವೆ. ಓಕೆ. ಇಲ್ಲಿಯ ಸ್ಥಳೀಯರ ಇನ್ನೊಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಏನಂತ ಹೇಳಿದ್ರೆ, ಈ ಕಾಮಗಾರಿ ಒಂದು ಅವೈಜ್ಞಾನಿಕ ರೀತಿಯಿಂದ ಕೂಡಿದೆ. ಇಲ್ಲೊಂದು ಸರಿಯಾದ ರೀತಿಯಲ್ಲಿ ಯೂಟರ್ನ್ಗಳು ಕೂಡ ನಾವು 2-3 ಕಿಲೋಮೀಟರ್ ದೂರ ಹೋಗಿ ಯೂಟರ್ನ್ ತೆಗೆದುಕೊಳ್ಬೇಕಂತ ಅವಶ್ಯಕತೆ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತದೆ ಸರ್. ಇದರ ಹ್ಮ್. ಬಗ್ಗೆ ಏನ್ ಹೇಳ್ತೀರಿ? ಅದರ ಬಗ್ಗೆ ಒಮ್ಮೆ ಅಧಿಕಾರಿಗಳು ಮತ್ತು ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸುವ. ಬಟ್ ಹ್ಮ್ ಫಸ್ಟ್ ಪ್ರಯಾರಿಟಿ ಈಗ ನಾವು ಏನ್ ಹೇಳೋದು, ಈಗ ಸೇಫ್ಟಿ ಮೆಜರ್ಸ್ ಏನೆಲ್ಲ ಹಾಕ್ಬೇಕು ಅನ್ನುವಂಥ ದೃಷ್ಟಿಯಿಂದ ಒಮ್ಮೆ ಅಧಿಕಾರಿಗಳನ್ನು ಕಳಿಸಿದ್ವಿ. ಹ್ಮ್ ಆಮೇಲೆ ಪೊಲೀಸ್ ಇಲಾಖೆಯ ಟ್ರಾಫಿಕ್ನವರು ಕೂಡ ಬಂದಿದ್ರು. ಹ್ಮ್ ಶಾಸಕರು 1-2 ಸಲ ಭೇಟಿ ಮಾಡಿದ್ದಾರೆ. ಹ್ಮ್ ಹಾಗಾಗಿ ಎಲ್ಲ ವಿಷಯಗಳು ಗಮನದಲ್ಲಿದೆ. ಓಕೆ ಈಗ ಫಸ್ಟ್ ಪ್ರಯಾರಿಟಿ ಅಲ್ಲಿ ಸೇಫ್ಟಿ ಮೆಜರ್ಸ್ ಏನೆಲ್ಲ ಮಾಡಬೇಕು ಅದನ್ನ ಬ್ಯಾರಿಕೇಡ್ ಇದು ಉಳಿದದನ್ನ ಹಾಕುವಂಥದ್ದು ಮಾಡ್ತೇವೆ. ಓಕೆ ಸರ್ವಿಸ್ ರೋಡ್ ದೃಷ್ಟಿಯಿಂದ ನಾವು ಈಗಾಗಲೇ ಇಲಾಖೆ ಜೊತೆ ಮಾತನಾಡ್ತಾ ಇದ್ದೇವೆ. ಎಸ್ಟಿಮೇಟ್ ಸಿಕ್ಕಿದ ಕೂಡಲೇ ಅದರ ಅಪ್ರೂವಲ್ ಆದಷ್ಟು ಶೀಘ್ರದಲ್ಲಿ ಅಪ್ರೂವಲ್ ಮಾಡಿ ಆಮೇಲೆ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಲಿಕ್ಕೆ ಹೇಳ್ತೇವೆ. ಓಕೆ ಮತ್ತು ಒಟ್ಟು ಕಾಮಗಾರಿ ಅವೈಜ್ಞಾನಿಕ ಆಗಿದೆ ಅಂತ ಹೇಳಿದ್ರೆ ಅದೊಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬೇಕಿದ್ರೆ ಮಾಡಿಸಿ ಮತ್ತೆ ಅದರ ರಿಪೋರ್ಟ್ನ ಆಧಾರದಲ್ಲಿ ನಾವು ಮಾಡಬೇಕಾಗ್ತದೆ. ಟೆಕ್ನಿಕಲಿ ಏನಾಗಿದೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಓಕೆ ಸರ್. ಸರ್, ಇನ್ನೊಂದು ಅಂದ್ರೆ ಇಷ್ಟೆಲ್ಲ ಅಪಘಾತಗಳು ಸಂಭವಿಸಿದ್ರು ಕೂಡ ನಮ್ಮ ಸಂಸದರು ಸ್ಥಳಕ್ಕೆ ಒಂದ್ಸಲ ಆದ್ರೂ ಭೇಟಿ ನೀಡಬಹುದಿತ್ತು ಅಥವಾ ನೀಡಬೇಕಿತ್ತು, ನೀಡ್ಲಿಲ್ಲ ಅನ್ನುವಂಥದ್ದು ಕೂಗು ಮತ್ತೆ ಬೇಸರ ಅಲ್ಲಿನ ಸ್ಥಳೀಯರದ್ದು. ಅವರು ಈ ಬಗ್ಗೆ ಈಗಾಗಲೇ ಅವರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಂಸದರು ಒಮ್ಮೆ ಕೂಡ ಭೇಟಿ ನೀಡ್ಲಿಲ್ಲ ಅಲ್ವಾ, ನಾವು ಬೆಂಬಲಿಸಿದಂತ ಭೇಟಿ ಸಂಸದರು ಭೇಟಿ ಅನ್ನುವಂಥದ್ದು. ಭೇಟಿ ನೀಡುವುದಿಲ್ಲ ಅಂತ ನಾನು ಎಲ್ಲಿಯೂ ಹೇಳಿಲ್ಲ. ಹ್ಮ್ ಆ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿರುವ ಕಾರಣಕ್ಕೆ ಭೇಟಿ ನೀಡ್ಲಿಕ್ಕೆ ಆಗಿರ್ಲಿಲ್ಲ. ನಮ್ಮ ಶಾಸಕರು ಹೋಗಿದ್ದಾರೆ, ಅಲ್ಲಿಗೆ ಅಧಿಕಾರಿಗಳು ಹೋಗಿದ್ದಾರೆ. ಹ್ಮ್ ಅದೊಮ್ಮೆ ಅಪ್ರೂವಲ್ ಆದ್ಮೇಲೆ ನಾನು ಸ್ಥಳಕ್ಕೂ ಹೋಗ್ತೇನೆ ಮತ್ತೆ ಆ ಕೆಲಸವನ್ನು ಆದಷ್ಟು ಶೀಘ್ರ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಅಂದ್ರೆ ಸಂಸದರು ಆದಷ್ಟು ಬೇಗ ಸ್ಥಳಕ್ಕೆ ಭೇಟಿ ನೀಡ್ತೀರಿ ಅಂತ ನಮ್ಮ ಕದಮ ಮೀಡಿಯಾದ ಮೂಲಕ ಹೇಳ್ತಾ ಇದ್ದೀರಿ. ಕೆಲಸ ಆದಷ್ಟು ಬೇಗ ಆದ್ರೆ ನಮ್ಗೆ ಖುಷಿ. ಓಕೆ ಅದ್ರ ಜೊತೆಗೆ ನಾನು ಬರೋದು ಖಂಡಿತವಾಗಿ ಬರ್ತೇನೆ. ಓಕೆ. ಸರ್, ಮತ್ತೊಂದು ನಾಳೆ ಒಂದು ಪ್ರತಿಭಟನೆ ಕೂಡ ಅಲ್ಲಿ ಸ್ಥಳೀಯರು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಆ, ಈ ಸರ್ವಿಸ್ ರೋಡ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ನನ್ನ ವಿನಂತಿ ಎಲ್ಲರಲ್ಲಿಯೂ ಅವರ ಬೇಡಿಕೆ ಇರುವಂತದ್ದು ಸರ್ವಿಸ್ ರೋಡ್ ಆಗ್ಬೇಕು ಅನ್ನುವಂಥದ್ದು. ಆ ಹ್ಮ್ ಬೇಡಿಕೆಗೆ ಪೂರಕವಾಗಿ ನಾನು ಶಾಸಕರು ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ಅದರ ಎಸ್ಟಿಮೇಟ್ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹ್ಮ್ ಆ ಇದು ಒರಿಜಿನಲ್ ಪ್ಲಾನ್ ಅಲ್ಲಿ ಇಲ್ಲದಿರುವ ಕಾರಣಕ್ಕೆ ಹ್ಮ್ ಅದರ ಎಸ್ಟಿಮೇಟ್ ಅನ್ನು ಮಾಡಿ ಅದನ್ನ ಒರಿಜಿನಲ್ ಪ್ಲಾನ್ ನ ಚೇಂಜ್ ಆಫ್ ಹ್ಮ್ ಸ್ಕೋಪ್ ಮಾಡಿ ಇದನ್ನ ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಹಾಗಾಗಿ ಅದೊಂದು ಪ್ರೊಸೀಜರಲ್ ಪ್ರಾಸೆಸ್ ಇದೆ. ಓಕೆ ಈಗಾಗಲೇ ಅಧಿಕಾರಿಗಳ ಹತ್ರ ಮಾತನಾಡಿ, ಹಿರಿಯ ಅಧಿಕಾರಿಗಳ ಹತ್ರನೂ ಮಾತನಾಡಿ ಅದಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡಿದ್ದೇವೆ. ಬಟ್ ಪ್ರೊಸೀಜರಲ್ಲಿ ಅದೊಮ್ಮೆ ಆಗ್ಲಿ, ಆದ ಮೇಲೆ ನಾವು ಕಾಂಟ್ರಾಕ್ಟರ್ಗೆ ಸೂಕ್ತ ಸೂಚನೆ ಕೊಟ್ಟು ಆ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು 100% ಮಾಡ್ತೇವೆ. ಓಕೆ ಸರ್. ಸರ್, ತ್ವರಿತವಾಗಿ ಅಂದ್ರೆ ಅಲ್ಲಿ ಸ್ಪೀಡ್ ಬ್ರೇಕರ್ ಇರ್ಬೋದು ಅಥವಾ ಸೈನ್ ಬೋರ್ಡ್ಗಳನ್ನು ಇಡ್ಬೋದು, ಇದನ್ನು ಆದಷ್ಟು ಶೀಘ್ರವಾಗಿ ಅಳವಡಿಸುವಂತ ಕಾರ್ಯ ಆಗ್ಲಿ ಅಂತ ನಾವೊಂದು ಮಾಧ್ಯಮವಾಗಿ ನಿಮ್ಮ ಹತ್ರ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸರ್, ಸ್ಥಳೀಯರ ಪರವಾಗಿ. ಖಂಡಿತ 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 ನಾನು ಸೂಕ್ತ ಇಲಾಖೆಗಳಿಗೆ ಸೂಕ್ತ ಸೂಚನೆಯನ್ನು ಆದಷ್ಟು ಕೊಡ್ತೇನೆ. ಬೇಗ ಇದೊಂದು ಮಾಡಿಕೊಟ್ರೆ ಅಂದ್ರೆ ಎಸ್. ಇಮಿಡಿಯೇಟ್ ಅದೊಂದು ಮಾಡಿದ್ರೆ ತುಂಬಾ ಪ್ರಯೋಜನ ಆಗ್ತದೆ ಅಂತ ಅಲ್ಲಿನವರ ಒಂದು ಬೇಡಿಕೆ. ಒಂದು ಸೈನ್ ಬೋರ್ಡ್ಗಳು, ಸ್ಪೀಡ್ ಬ್ರೇಕರ್ಗಳೆಲ್ಲ ಬಂದ್ರೆ ಸ್ವಲ್ಪ ಅಪಘಾತಗಳ ಮಟ್ಟ ಅದೇನು ಆಗ್ತಿದೆ ಅದನ್ನು ಸ್ವಲ್ಪ ತಡೆಗಟ್ಟಬಹುದು ಅಂತ. ಎಸ್, ಅದನ್ನು ಮಾಡುವ ಸರ್. ಸರ್, ಥ್ಯಾಂಕ್ ಯು ಸರ್, ಕದಮ ಮೀಡಿಯಾ ಥ್ಯಾಂಕ್ ಜೊತೆ ಯು ಥ್ಯಾಂಕ್ ಯು ಮಾತನಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.